ಹಂದಿನಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ದೌರ್ಜನ್ಯ ಡಾಕ್ಟರ್ ಎಸಿ ದಾನಪ್ಪ ಭೇಟಿ ಕಾಲೋನಿಯಲ್ಲಿ ಕಾಮಗಾರಿಗೆ ಹೈಕೋರ್ಟ್ ತಡೆಯಾಜ್ಞೆ ಡಾಕ್ಟರ್ ಎಸಿ ದಾನಪ್ಪರವರಿಂದ ಗ್ರಾಮಸ್ಥರಿಗೆ ಧೈರ್ಯ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹಂದಿಹಾಳ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ವಾಸಿಸ್ತಾ ಇರುವ ಸುಮಾರು 40 ರಿಂದ 50 ವರ್ಷಗಳ ಕಾಲದ ದಲಿತ ಕುಟುಂಬಗಳಿಗೆ ಗ್ರಾಮ ಪಂಚಾಯಿತಿ ಚರಂಡಿ ನಿರ್ಮಾಣದ ಹೆಸರಲ್ಲಿ ನೋಟಿಸ್ ಕೊಟ್ಟಿದ್ದು ಮನೆಗಳನ್ನು ತೆರವುಗೊಳಿಸುವ ಬೆದರಿಕೆ ನೀಡಲಾಗ್ತಾ ಇದೆ. ಇಲ್ಲಿ ವಾಸಿಸುವವರಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ಇದ್ದಾರೆ. ಮನೆ ತೆರವುಗೊಳ್ಳುವುದರಿಂದ ಇವರಿಗೆ ಬೀದಿಗೆ ಬಿದ್ದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದರ ಜೊತೆಗೆ ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆಗೆ ಇಳಿದವರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಿಸುವ ಯತ್ನವಾಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಸಮಸ್ಯೆ ಸರ್, ಆ ಕಡೆಗಾರ್ದು ಈ ಕಡೆಗಾರ್ದು ಸೌಲಭ್ಯ ನಾವು ಗುಡಿಸಲು ಕಿತ್ತಾಕ್ಲಿ ಸರ್. ನಾವು ಇನ್ನೂ 2 ಅಡಿ ಬರಲ್ಲ ನಾವು ಕೊಡ್ತೀವಿ ಸರ್. ನಾವು ಒಂದು 40-50 ವರ್ಷ ಇದ್ದೀವಿ ಸರ್. ಎಲ್ಲಿರ್ಬೇಕು ಸರ್? ಇರ್ಬೇಕು ಅಪ್ಪ ರಾಜಕಾಲಿ ಮಾಡತ್ತ ನನಗೇನು 5 ಅಡಿ ಇದ್ರೆ ಆಯ್ತಪ್ಪ ಮಾಡ್ಕೊಂಡು ಹೋಗ್ತಂತಾನ. ಅದಕ್ಕೆ ಇಲ್ಲ ಇವರು ದೌರ್ಜನ್ಯದ ಮೇಲೆ ಇಲ್ಲ ಓಟು ಕಿತ್ಬೇಕಂತಾನ ಅಧ್ಯಕ್ಷ. ಗಣೇಶವ್ರ ಮುಖಾಂತರ ನಂಬರ್ ಕೆಲವರು ಇನ್ನೊಂದು ರೋಡ್ ಹಾಕ್ತಾನೆ ಅವಶ್ಯಕತೆ ಇಲ್ಲ ರೋಡ್ ಮುಂದಕ್ಕೆ ಹೋಗಕ್ಕೆ ದಾರಿ ಮಾಡಿಕೊಡ್ಬೇಕಂತ ಆತ ಇದು ಎಸ್ಟಿಮೇಟಕ್ಕೆ ಸರ್ ಬೇರೆ ಕಡೆಗೆ ಹೋಗಕ್ಕೆ ಹಿಂಗೆ ಮಾಡ್ಬೇಕಂತ ಆತ ರೋಡ್. ಸರ್ ನಮ್ಮ ಭೂಮಿ ದಾರಿ ಎಲ್ಲಿರ್ತು ನಾವು ಅಲ್ಲಿ ತಗೋಬೇಕು. ಬೇರೆ ಕಡೆ ಮೋಸ್ತ್ ಐತೆ ಅವ್ರು ಹೆಂಗೆ ಬಿಡ್ತಾರೆ. ಈಗ ನಮ್ಮ ಭೂಮಿಗೆ ದಾರಿ ಎಲ್ಲೈತೆ ನಾವು ಅಲ್ಲಿ ಮಾಡ್ಕೋಬೇಕು. ಅದು ಇರೋದು ಅಂತಕ ಮಾಡೋದು ಅಂತಕ್ಕೆ ಇಲ್ಲೇ ನಮ್ಮ ಸಣ್ಣ ಜನ ನೋಡಿ ದೌರ್ಜನ್ಯ ಮಾಡ್ತಾರೆ. ಆಲ್ರೆಡಿ ಅದು ಉಪ್ಪು ಶಾಶ್ವತ ಕಿತ್ತಿಟ್ಬಿಟ್ರು ಅಂತ ನಾವು ಇಲ್ಲ ನಾವು ಇಲ್ಲ ಪರ್ಮಿಷನ್ ಐತೆ ಹೊಡೆದೇ ಹೊಡ್ತೀವಿ ಅಂತ ಜೇಸಿ ತಗೊಂಡು ಕಿತ್ತಿಟ್ಬಿಟ್ರು. ಏನು ಶಾಲೆ ಹೊಡೆದ್ರು ಅಂಗನವಾಡಿ ಎಲ್ಲ ಮನೆಗದ ಶಾಲೆ ಇಲ್ಲ. ದುಡ್ಡು ಬಂದಾಗ್ಲಿದ್ದ ಏನೂ ಇಲ್ಲ ಶಾಲೆ 70-70 ಪೀಡು ಅಖಂಡ ಬಂದಿಲ್ಲ ಇಲ್ಲಿ. ಪೀಡು ಸರ್ ಆ ಕಡೆ ಓಡಿ ಎಲ್ಲ ಬಂದು ಏನಂಬುದು ಯೋಚನೆ ಮಾಡಿಲ್ಲ. 8 ಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಾರ. ಅದು ನಮ್ಮ ಇದ್ರ ಮೇಲೆ ಸಲುವಾಗಿ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿ ಕಾಂಬೋದು ಸಿಚುವೇಶನ್ ಹಂಗೆ ತಮ್ಮವ್ರ ಮೇಲೆ ಕೊಟ್ಕೊಂಡಿಲ್ಲ, ನಮ್ಮ ಎಸ್ ಸಿ ಮೇಲೆ ಅಂತ ಕೊಟ್ಟಾರೆ. ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ದೇಶ ಸಮಿತಿಯ ಸದಸ್ಯ ಡಾಕ್ಟರ್ ಎಸಿ ದಾನಪ್ಪರವರು ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಮಾತನಾಡಿದರು. ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ನೀವೆಲ್ಲ ಹೆದರುವ ಅಗತ್ಯವಿಲ್ಲ. ನಾವು ಕಾನೂನಾತ್ಮಕ ಹೋರಾಟ ಮಾಡೋಣ. ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ನೇ ಇದೆ. 12 ವರ್ಷ ಯಾರು ಕಬ್ಜದಾಗಿರ್ತದ ಪಟ್ಟ ಇದ್ದರೂ ಕೂಡ ಆ ಪಟ್ಟದಾಗ ಮನೆ ಹಾಕ್ಯಾನ ಅಥವಾ ಹೊಲ ಒತ್ತುವರಿ ಮಾಡ್ಯಾನ ಕೂಡ 12 ವರ್ಷ ಆಗೈತೆ ಅಂದ್ರೆ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಒತ್ತುವರಿ ಅದೇನು ಅದು ವಾಸ ಮಾಡ್ತಾರೆ ಆತ್ಮೀಯ ಅಂತ ಐತೆ. ಕೋರ್ಟ್ನ ಪ್ರಶ್ನೆ ಮಾಡ್ತೀವಿ ಹೇಳ್ತದೆಲ್ಲ ಏನು ಇದೈತೆ ಒತ್ತುವರಿ ಮಾತಾಡೋದು ಎಲ್ಲ ಮಾತಾಡ್ತೀವಿ. ನೀವು ಯಾರು ಗಾಬರಿ ಹೋಗೋದು ಏನಾಗೋದು ದೇವರವನ್ನ ನಾವು ನಿಮ್ಮ ಜೊತೆಗಿದ್ದೀವಿ. ಇನ್ನು ವಕೀಲರು ಆದ ಮನೋಜ್ ಕುಮಾರ್ ಅವರು ಧಾರವಾಡ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಸಿದ್ದು, ಹೈಕೋರ್ಟ್ ಗ್ರಾಮ ಪಂಚಾಯಿತಿಗೆ ತಕ್ಷಣ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಆದೇಶದಂತೆ ಪ್ರಕರಣ ಅಂತಿಮವಾಗುವ ತನಕ ಯಾವುದೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಹಂದಿಯಾಳ ಗ್ರಾಮದ ಸರ್ವೆ ನಂಬರ್ 212ರಲ್ಲಿ ಸುಮಾರು 40 ರಿಂದ 50 ವರ್ಷಗಳ ಕಾಲ ಜನರು ವಾಸಿಸುತ್ತಾ ಬಂದಿರುತ್ತಾರೆ. ಈ ಗ್ರಾಮ ಪಂಚಾಯತಿ ಹಂದಿಯಾಳ ಗ್ರಾಮ ಪಂಚಾಯತಿಯವರು ಅನಧಿಕೃತವಾಗಿ ಚರಂಡಿ ನಿರ್ಮಿಸುವುದಾಗಿ ತಿಳಿಸಿ ಜನರ 40 ರಿಂದ 50 ವರ್ಷಗಳ ವಾಸವಿರುವ ಮನೆಗಳನ್ನು ಕಿತ್ತಿ ಹಾಕುವುದಾಗಿ ನೋಟಿಸ್ ಅನ್ನು ಹಂಚಿರುತ್ತಾರೆ. ಆದ್ದರಿಂದ ಜನ ಎಲ್ಲರೂ ಸೇರಿ ಇಲ್ಲಿ ಅನೇಕ ಜನರು SC ST OBC ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಜನರು ವಾಸಿಸುತ್ತಿರುತ್ತಾರೆ. ಆದ್ದರಿಂದ ನಮ್ಮ ದಲಿತ ಮುಖಂಡರಾದ ಡಾಕ್ಟರ್ ಎಸಿ ದಾನಪ್ಪರವರ ಹತ್ರ ಬಂದು ತಮ್ಮ ಅಹವಾಲನ್ನು ತಿಳಿಸಿರುತ್ತಾರೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಹಿರಿಯ ವಕೀಲರಾದ ಮೋಹನ್ ಕುಮಾರ್ ದಾನಪ್ಪ ಮತ್ತು ಮಲ್ಲಿಕಾರ್ಜುನ್ ಸ್ವಾಮಿ ಹಿರೇಮಠ್ ಮತ್ತು ನಾನು ಮನೋಜ್ ಕುಮಾರ್ ದಾನಪ್ಪನವರಾದ ನಾವು ಮಾನ್ಯ ಹೈಕೋರ್ಟ್ ಧಾರವಾಡ ಬೆಂಚಿನಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿರುತ್ತೇವೆ. ಈ ಘನ ನ್ಯಾಯಾಲಯವು ಈ ಸರ್ವೆ ನಂಬರಿನಲ್ಲಿ ಯಾವುದೇ ರೀತಿಯ ಮುಂದಿನ ಕ್ರಮದವರೆಗೆ ಮತ್ತು ವ್ಯಾಜ್ಯ ಮುಗಿಯುವವರೆಗೆ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರದೆಂದು ಮತ್ತು ಯಥಾವತ್ತಾಗಿ ಕಾಪಾಡಿಕೊಳ್ಳಬೇಕೆಂದು ಈ ಮೂಲಕ
ಇಂಟರ್ಮ್ ಆರ್ಡರ್ ಅನ್ನು ನೀಡಿರುತ್ತದೆ. ಆದ್ದರಿಂದ ಈ ಕೋರ್ಟ್ ಕಾಪಿಯನ್ನು ನಾವು ಗ್ರಾಮ ಪಂಚಾಯತಿ PDO ಅವರಿಗೆ ಸಲ್ಲಿಸಿರುತ್ತೇವೆ. ಈ ವ್ಯಾಜ್ಯ ಮುಗಿಯುವವರೆಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಕೋರ್ಟ್ ತಿಳಿಸಿರುವುದರಿಂದ ಜನರು ಯಾವುದೇ ರೀತಿ ಆತಂಕ ಪಡದೆ ಯಾವುದೇ ಅಧಿಕಾರಿ ಬಂದರೂ ನೀವು ಇಂಟರ್ಮ್ ಆರ್ಡರ್ ಕಾಪಿಯನ್ನು ಜನರಿಗೆ ನೀಡಿದರೆ ಸಾಕು, ಅಧಿಕಾರಿಗಳಿಗೆ ನೀಡಿದರೆ ಸಾಕು, ಯಾವುದೇ ರೀತಿಯ ನಿಮಗೆ ತೊಂದರೆಗಳು ಆಗುವುದಿಲ್ಲ. ಮುಂದಿನ ಪ್ರಕರಣವರೆಗೆ ನೋಡಿಕೊಳ್ಳಬೇಕಾಗಿರುತ್ತದೆ. ಇದೇ ವೇಳೆ ಕಾಲೋನಿಯ ಅಂಗನವಾಡಿ ಕೇಂದ್ರವನ್ನ ಅಧಿಕಾರಿಗಳು ಧ್ವಂಸಗೊಳಿಸಿದ್ದು ಶಾಲಾ ಮಕ್ಕಳಿಗೆ ಶಿಕ್ಷಣ ಸಿಗದ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮಸ್ಥರು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತಾ ಇದ್ದು ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದರು.